ಗೋಕಾಕ್ ಚಳುವಳಿ ಬಗ್ಗೆ ಪರ್ಟಿಕ್ಯುಲರ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಒಂದು ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಲಾವಿದರು ಕೂಡ ಸಾತಿದ್ರು, ಸಾಹಿತಿಗಳು ಸಾತಿದ್ರು, ನೀವು ಅವ್ರ ಜೊತೆಗಿದ್ರಿ. ರಾಜ್ಕುಮಾರ್ ಅವರ ಚಳುವಳಿ ಅಂತ ಹೇಳಿದ್ರೆ, ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಕನ್ನಡದ ಮೇಲೆ ಇರುವಂತಹ ಅಭಿಮಾನ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ನಿಮ್ಮ ಒಡನಾಟ ರಾಜ್ಕುಮಾರ್ ಅವ್ರ ಜೊತೆ ಹೇಗಿತ್ತು? ನಾನು ರಾಜ್ಕುಮಾರ್ ಚೆನ್ನಾಗಿದ್ದೀವಿ, ಅದು ವಿಚಾರ ಬೇರೆ. ರಾಜ್ಕುಮಾರ್ ಮದ್ರಾಸ್ಲಿದ್ರು, 100ನೇ ಚಿತ್ರ ಆಗೋವರೆಗೂ ರಾಜ್ಕುಮಾರ್ ಮದ್ರಾಸ್ನಲ್ಲಿದ್ದರು. 100ನೇ ಚಿತ್ರ ಆದಮೇಲೆ ಕರ್ನಾಟಕಕ್ಕೆ ಬಂದರು. 100ನೇ ಚಿತ್ರ ಮುಂಚೆ ಮದ್ರಾಸ್ಲಿದ್ದರು. ನಾವೇ ಕರ್ನಾಟಕ ಕರ್ಕೊಂಬಂದವರು. ನಾನೇ ಕರ್ಕೊಂಬಂದು ಇಲ್ಲಿ ನಾಟಕಗಳು ಆಡಿಸ್ತು. ನಾಟಕ ಗಾಂಧಿನಗರ ಗುಬ್ಬಿ ಥಿಯೇಟ್ರ್ನಲ್ಲಿ, ಟೌನ್ ಹಾಲ್ನಲ್ಲಿ ಎಲ್ಲ ಕಡೆ ನಾಟಕ ಮಾಡಿಸ್ತೋ. ಅವ್ರಿಗೆ ಅದಲ್ಲದೆ ಬೇರೆ ಕಡೆ ನಾಟಕ ಆಡಿದ್ರು. ಅವ್ರದ್ದೊಂದು ಗುಂಪಿತ್ತು. ರಾಜ್ಕುಮಾರ್ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಜಿ ವಿ ಅಯ್ಯರ್, ಈ 4 ಜನ ಒಂದು ಟೀಮ್ ಅವ್ರದ್ದು. ಭದ್ರವಾಗಿ ಅವ್ರದ್ದೇ ಒಂದು ಕಲಾ ಸಂಘ ಅಂತ ಮಾಡ್ಕೊಂಡಿದ್ರು. ಅವ್ರದ್ದೇ ಆದಂಥ ಒಂದು ಚಿತ್ರ ತೆಗೆದ್ರು, ರಣಧೀರ ಕಂಠೀರವ. ಆ ಚಿತ್ರಕ್ಕೆ ಥಿಯೇಟ್ರ್ ಇಲ್ಲ, ನಾನು ಥಿಯೇಟ್ರ್ ಕೊಡಿಸ್ದೆ. ರಾಜ್ಕುಮಾರ್ಗೆ ಚಿತ್ರಕ್ಕೆ ಥಿಯೇಟ್ರ್ ಕೊಡಿಸ್ತವ್ರು ವಾಟಾಳ್ ನಾಗರಾಜ್. ರಾಜ್ಕುಮಾರ್ ಬಂಗಾರದ ಮನುಷ್ಯ, ವರ್ಷಗಟ್ಟಲೆ ನಡಿಬೇಕಾದ್ರೂ ಹೋರಾಟ ಮಾಡಿದವರು ವಾಟಾಳ್ ನಾಗರಾಜ್. ಆಯಿತಾ? ಇದು ಆಮೇಲೆ ಯಾವ ಸಿನಿಮಾ ನಟರು ಕನ್ನಡ ಚಳವಳಿಗಾಗಿ ಹೋರಾಟ ಮಾಡಿ ಜೈಲಿಗೂ ಹೋಗಿಲ್ಲ, ಲಾಕಪ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಹೋರಾಟ ಅದಕ್ಕೆ ರೂಪ ವಾಟಾಳ್ ನಾಗರಾಜ್, ಬೇರೆ ಮಾತೇ ಇಲ್ಲ.